ಶಕ್ತಿ ತಾಯಿ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಸಮಾಜ ಸೇವೆ ಮಾಡ್ತೀನಿ ಅನ್ನೋರಿಗೆ ಇನ್ನೂ ಅತಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನನ್ನ ಮಾತೆಯಂದರಿಗೆ ಸೇವೆ ಮಾಡ್ಕೊಳ್ಳೋ ಭಾಗ್ಯ ಅವ್ರಿಗೂ ಕೊಡ್ಲಿ. ನಾನು ನನ್ನ ಕೆಜಿಎಫ್ ಜನತೆ ಕೇಳ್ಕೊಳ್ಳೋದಷ್ಟೇ, ಹಾಲು ಯಾವುದು ನೀರು ಯಾವುದು ಅನ್ನೋದನ್ನ ನೀವು ನೋಡಿ ಹಾಲನ್ನಾಗಿ ಪರಿಗಣಿಸಿ, ನೀರನ್ನಾಗಿ ಪರಿಗಣಿಸಿ, ವಿಷವನ್ನ ದೂರವಿಡಿ ಅಂತ ನಾನು ಪ್ರಾರ್ಥಿಸ್ತೀನಿ. ಕೆಜಿಎಫ್ನ ತಾಯಂದಿರು ಚುನಾವಣೆ ಬರ್ಲಿ ಚುನಾವಣೆ ಹೋಗ್ಲಿ ನಿರಂತರವಾಗಿ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಮೋಹನ್ ಕೃಷ್ಣ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಕೈಯನ್ನ ಬಲಪಡಿಸುವಂತ ಕೆಲಸ ನಾವು ಮಾಡ್ತೀರಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇರ್ತಕ್ಕಂಥ ನನ್ನ ಯುವ ಮಿತ್ರರು, ನಮ್ಮ ಹಿರಿಯ ನಾಯಕರುಗಳಾದಂಥವ್ರು ಎಲ್ಲರೂ ಸೇರಿ ಯಾರೇ ಎಂತ ಆಮಿಷಗಳು ಒಡ್ಡಿದ್ರು ಸಹ ಈ ಒಂದು ದೈವ ಕಾರ್ಯಕ್ಕೆ ತಾವೆಲ್ಲ ಬಂದು ವಿಶೇಷವಾಗಿ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಪ್ರತಿ ವರ್ಷ ಕಳಿಸುವಂತ ಈ ವರ್ಷನ ನಾವು ಪಾದಯಾತ್ರೆಗಳಿಗೆ ಮತ್ತೆ ಭಕ್ತಾದಿಗಳಿಗೆ ಏನು ನಾವು ಒಂದು ಉಚಿತ ಯಾತ್ರೆಯನ್ನ ಒಂದು ಮಾಡ್ತಾ ಇದ್ದೀರಿ, ಅದು ಈ ವರ್ಷನೂ ಮಾಡ್ತಾ ಇದ್ರೆ ಬಹಳ ಖುಷಿಯಿಂದ ತಾಯಿಯಂದ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸುತ್ತಾರೆ, ಇದೇ ರೀತಿ ತಾಯಿಯಂದ್ರ ಆಶೀರ್ವಾದ ಮಾಡ್ತೀರಿ ಅಂತ ಒಂದು ನಂಬಿಕೆಯನ್ನ ಭರವಸೆ ನಾನು ಓಂ ಶಕ್ತಿಯಲ್ಲಿ ಪ್ರಾರ್ಥಿಸ್ಕೊಳ್ಳೋದಿಷ್ಟೇ. ನನ್ನ ಕೈಯಲ್ಲಿ ಶಕ್ತಿ ಇರೋಂತವ್ರಿಗೂ ಈ ಒಂದು ಸೇವೆನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ತಾಯಿಯಂದ್ರಿಗೂ ಮಾತು ಕೊಡ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಶಕ್ತಿ ಇರೋರ್ಗು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ. ಚುನಾವಣೆ ಉದ್ದೇಶ ಅಂತೂ ಅಲ್ವೇ ಅಲ್ಲ, ಕೆಲವರು ಚುನಾವಣೆ ಉದ್ದೇಶಕ್ಕೋಸ್ಕರ ಮಾಡೋದು, ಆದ್ರೆ ನಾನು ಚುನಾವಣೆ ಉದ್ದೇಶ ಅಲ್ಲ, ಅಂತ ಒಂದು ಪುಣ್ಯ ಕಾರ್ಯಕ್ಕೆ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ನನ್ನ ಇದೇ ಮುಖಂಡರು ಎಲ್ಲರೂ ಸೇರಿ ನನ್ನ ಕೈ ಬಲಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಮಾತೆಯೇ ನನಗೆ ಒಂದು ಒಳ್ಳೆ ದಾರಿ ತೋರಿಸ್ತದೆ ಅಂತ ನಂಬಿದ್ದೀನಿ.